ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ವಿಕೆಡಿಯನ್ ಮೂವೀಸ್. ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡದ 5 ಬೆಸ್ಟ್ ಸಿನಿಮಾಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಿದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸರಿ ಅಲ್ವಾ? ಸರಿ ಬಿಡು. ಸಿನಿಮಾ ಹೆಸರು 24 ಕಿಸಸ್. ಇದು 2018ರಲ್ಲಿ ಬಂದಂತಹ ಒಂದು ತೆಲುಗು ಭಾಷೆಯ ಸಿನಿಮಾ. ಹಾಗೆ ಕನ್ನಡ ಡಬ್ನಲ್ಲಿ ಕೂಡ ಅವೈಲೇಬಲ್ ಇದೆ. ಹಾಗೆ ಇದರ IMDb ರೇಟಿಂಗ್ ಬಂದು 4.6 ಔಟ್ ಆಫ್ 10. ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಆಗಿದ್ದು ಇದರ ಲೀಡ್ ರೋಲ್ನಲ್ಲಿ ಅರುಣ್ ಹೇಬಾ ಪಾಟೀಲ್, ನರೇಶ್ ನಟಿಸಿದ್ದಾರೆ. ಇನ್ನು ಸಿನಿಮಾದ ಕತೆ ಬಂದು ಹೀರೋ ಒಬ್ಬ ಹೊಸ ಫಿಲ್ಮ್ ಮೇಕರ್ ಆಗಿರ್ತಾನೆ. ಚಿಕ್ಕ ಮಕ್ಕಳು ಮತ್ತು ಅವರ ಸಮಸ್ಯೆಗಳ ಮೇಲೆ ಚಿತ್ರಗಳನ್ನು ಮಾಡ್ತಿರ್ತಾನೆ. ಮುಂದೆ ಅವನಿಗೆ ಒಂದು ಶ್ರೀಲಕ್ಷ್ಮಿ ಅನ್ನೋ ಹುಡುಗಿ ಜೊತೆ ಲವ್ ಆಗುತ್ತೆ. ನಮ್ಮ ಹೀರೋಗೆ ಈ ಪ್ರೀತಿ ಪ್ರೇಮದ ಮೇಲೆ ನಂಬಿಕೆನೇ ಇರೋದಿಲ್ಲ. ಆದ್ದರಿಂದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದಾಗಿ ಅವರಿಬ್ಬರ ಮಧ್ಯೆ ಬ್ರೇಕಪ್ ಆಗುತ್ತೆ. ಮುಂದೆ ಏನೇನಾಗುತ್ತೆ, ನಂತರ ಅವರು ಮತ್ತೆ ಒಂದಾಗ್ತಾರ ಇಲ್ವಾ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೋದು. ಸಿನಿಮಾದಲ್ಲಿ ರೊಮ್ಯಾನ್ಸ್ ಮಾತ್ರ ತುಂಬಾ ಜಾಸ್ತಿ ಇದೆ. ಒನ್ ಟೈಮ್ ವಾಚಬಲ್ ಸಿನಿಮಾ ಅಂತ ಹೇಳ್ತೀನಿ. ಸಿನಿಮಾ ಹೆಸರು ಜಿಲ್. ಇದು 2015ರಲ್ಲಿ ಬಂದಂತಹ ಒಂದು ತೆಲುಗು ಭಾಷೆ ಆಕ್ಷನ್ ಡ್ರಾಮಾ ಸಿನಿಮಾ. ಇದರಲ್ಲಿ ಗೋಪಿಚಂದ್, ರಾಶಿ ಖನ್ನಾ ಹೀಗೆ ಮುಂತಾದ ತಾರಾಗಣವಿದೆ. ಹಾಗೆ ಸಿನಿಮಾದ IMDb ರೇಟಿಂಗ್ ಬಂದು 5.1 ಔಟ್ ಆಫ್ 10 ರೇಟಿಂಗ್ ಸಿಕ್ಕಿದೆ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ಬಂದು ಹೀರೋ ಒಬ್ಬ ಫೈರ್ ಇಂಜಿನ್ ಆಫೀಸರ್ ಆಗಿರ್ತಾನೆ. ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದಾಗಿ ವಿಲನ್ ಹೀರೋನ ಹಿಂದೆ ತಿರುಗಿ ಬೀಳ್ತಾನೆ. ನಂತರ ಆ ಜಗಳ ಇದ್ದಿದ್ದೆ. ಹಾಗೆ ಹೀರೋಗೆ ಒಂದು ಹುಡುಗಿ ಮೇಲೆ ಲವ್ ಆಗುತ್ತೆ. ಸೊ ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ತುಂಬಾ ವಿಚಿತ್ರವಾಗಿದೆ. ನೀವೊಂದು ಕಮರ್ಷಿಯಲ್ ಲವ್ ಮೂವಿ ನೋಡಬೇಕು ಅಂತ ಇದ್ದೀರಾ ಅಂತಂದರೆ ಒಂದ್ಸಲ ಖಂಡಿತ ನೋಡಿ. ಯೂಟ್ಯೂಬ್ನಲ್ಲೂ ಅವೈಲೇಬಲ್ ಇದೆ. ಸಿನಿಮಾ ಹೆಸರು ಚಲೋ. ಇದೊಂದು ತೆಲುಗು ಭಾಷೆಯ ರೊಮ್ಯಾಂಟಿಕ್ ಕಾಮಿಡಿ ಮೂವಿ ಅಂತ ಕರಿಬೋದು. ಇದರ ಕ್ಯಾಸ್ಟ್ನಲ್ಲಿ ರಶ್ಮಿಕಾ ಮಂದಣ್ಣ, ನರೇಶ್, ಅಚ್ಯುತ್ ಕುಮಾರ್ ಹೀಗೆ ಮುಂತಾದವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಹಾಗೆ ಕತೆ ಬಂದು ಒಂದು ಊರಲ್ಲಿ 2 ಬೇರೆ ಬೇರೆ ರಾಜ್ಯದ ಜನರುಗಳ ನಡುವೆ ಜಗಳ ನಡೀತಾ ಇರುತ್ತೆ. ಆ ಜಗಳ ಎಷ್ಟು ಭಯಾನಕವಾಗಿರುತ್ತೆ ಅಂತಂದರೆ ಒಬ್ಬರನ್ನ ಕಂಡ್ರೆ ಕೊಲೆ ಮಾಡುವಷ್ಟು ವೈರತ್ವ. ಇಂಥ ಟೈಮಲ್ಲಿ ಹೀರೋ ಓದೋಕ್ಕೆ ಅಂತ ಅಲ್ಲಿರೋ ಒಂದು ಕಾಲೇಜ್ಗೆ ಬರ್ತಾನೆ. ನಂತರ ಅವನಿಗೆ ಹೀರೋಯಿನ್ ಪರಿಚಯ ಆಗುತ್ತೆ. ನಂತರ ಅಲ್ಲಿರೋ ಹೀರೋಯಿನ್ ಮೇಲೆ ಹೀರೋಗೆ ಲವ್ ಆಗುತ್ತೆ. ಅವರಿಬ್ಬರ ಜಾತಿ ಬೇರೆ ಬೇರೆ ಆಗಿರೋದ್ರಿಂದ ಅವ್ರಿಗೆ ತುಂಬಾ ಪ್ರಾಬ್ಲಮ್ಸನ್ನು ಎದುರಿಸ್ತಾರೆ. ಆ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿ ಹೀರೋ ಹೀರೋಯಿನ್ ಒಂದಾಗ್ತಾರ ಇಲ್ವಾ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೋದು. ಇದೊಂದು ಮಸ್ಟ್ ವಾಚ್ ಸಿನಿಮಾ ತುಂಬ ಚೆನ್ನಾಗಿದೆ ಹಾಗೂ ಕಾಮಿಡಿಯಾಗಿದೆ. ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ ಮತ್ತು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸಿನಿಮಾ ಹೆಸರು ಪಂಡಗ ಚೆಸ್ಕೋ. ಇದು ತೆಲುಗು ಲ್ಯಾಂಗ್ವೇಜ್ನ ಲವ್, ಆ್ಯಕ್ಷನ್, ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ. ಇದರ ಲೀಡ್ ರೋಲ್ನಲ್ಲಿ ರಾಮ್ ಪೋತಿನೇನಿ ಹಾಗೂ ರಕುಲ್ ಪ್ರೀತ್ ಸಿಂಗ್ ಮತ್ತು ಇನ್ನಿತರ ಮುಂತಾದ ತಾರಾಗಣವಿದೆ. ಇದರ ಸಿನಿಮಾದ ಒನ್ಲೈನ್ ಸ್ಟೋರಿ ಬಂದು ಹೀರೋ ದೊಡ್ಡ ಉದ್ಯಮಿಯಾಗಿರ್ತಾನೆ. ಅವನು ತನ್ನ ಬಿಸ್ನೆಸ್ ಬಗ್ಗೆ ಹೆಚ್ಚು ಆಸಕ್ತಿ. ಅದರಿಂದಾಗಿ ಅದೇ ರೀತಿ ಹುಡುಗಿನ ಮದುವೆ ಆಗಬೇಕು ಅಂತ ಡಿಸೈಡ್ ಆಗ್ತಾನೆ. ಆದರೆ ಅವರ ಫ್ಯಾಮಿಲಿಗೆ ಅದು ಇಷ್ಟ ಆಗ್ತಿರಲ್ಲ. ಯಾಕಂದರೆ ಅವರ ಅಮ್ಮಂಗೂ ಕೂಡ ಒಂದು ಫ್ಲ್ಯಾಶ್ ಬ್ಯಾಕ್ ಇರುತ್ತೆ. ಸಿನಿಮಾದಲ್ಲಿ ಇದೇ ಥರ ಬೇಜಾನ್ ಟ್ವಿಸ್ಟ್ಗಳು ಇರ್ತವೆ. ಹಾಗೆ ಸಿನಿಮಾ ತುಂಬ ಕಾಮಿಡಿಯಾಗಿದೆ. ಒಂದು ಸಲ ಖಂಡಿತ ನೋಡಿ. ಫಿಲ್ಮ್ನಲ್ಲಿ ಕಾಮಿಡಿ ಹಾಗೂ ಆ್ಯಕ್ಷನ್ ಸನ್ನಿವೇಶಗಳು ತುಂಬಾ ಚೆನ್ನಾಗಿವೆ. ಹಾಗೆ ರಾಮ್ ಪೋತಿನೇನಿ ಮತ್ತು ರಾಕುಲ್ ಪ್ರೀತ್ ಸಿಂಗ್ ಅವರ ನಟನೆ ಕೂಡ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣುತ್ತೆ. ನೀವಿನ್ನೂ ಈ ಮೂವಿನ ನೋಡಿಲ್ಲ ಅಂತಂದರೆ ಖಂಡಿತ ನೋಡಿ. ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಗೊತ್ತಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದೊಂದು ಮಸ್ಟ್ ವಾಚ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್.